ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗಿನ ಶುಭೋದಯ ಹೇಳ್ತಾ, ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನಿನ ತೀರ್ಪು ಹೊರ ಬರುತ್ತೆ. ಅದು ಒಂದು ವಿಚಾರವಾದರೆ ಇವತ್ತು ಯಾರ್ಯಾರಿಗೆ ಬೇಲು ಸಿಗುವ ಚಾನ್ಸಸ್ ಇದೆ ಗುರು? 7 ಜನ ಇದ್ದಾರೆ ಇಲ್ಲಿ. ದರ್ಶನ್ ಒಬ್ಬರೇ ಅಲ್ಲ, 7 ಜನ. ಪವಿತ್ರ ಗೌಡ, ಅನುಕುಮಾರು, ಪ್ರದೋಷು, ಮತ್ತು ನಾಗರಾಜು, ಲಕ್ಷ್ಮಣ್ಣು, ಸಾಕಷ್ಟು 7 ಜನ ಏನಿದ್ದಾರೆ ಎಲ್ಲರದ್ದು ಕೂಡ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಇವತ್ತು ಏನಾಗುತ್ತೆ ಅಂದರೆ, ಈ ಒಂದು ಒಬ್ಬೊಬ್ರದ್ದು ಏನೇನು ಪಾತ್ರವಿದೆ ಅದನ್ನು ಆಲಿಸಿ ಒಬ್ಬೊಬ್ರದ್ದು ತೀರ್ಪು ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಯಾರಿಗೆ ಬೇಲ್ ಸಿಗುತ್ತೆ, ಯಾರಿಗೆ ಬೇಲ್ ಸಿಗಲ್ಲ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರ ಪಾತ್ರ ಜಾಸ್ತಿ ಇದೆ ಇಲ್ಲ, ಈ ವಾದ ಏನಾಗಿತ್ತು ಅದನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ. ಇವತ್ತು ಪ್ರಕಟ ಮಾಡ್ತಾರೆ. ಏನೇನು ಅಪ್ಡೇಟ್ಗಳು ಸಿಗುತ್ತೆ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸೆಷನ್ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಗಿದ್ದು ನಿಮಗೆ ಗೊತ್ತಿದೆ. ದರ್ಶನ್ ರವರ ಪಾತ್ರವೇ ಇರಲಿಲ್ಲ ಅಂತ CV ನಾಗೇಶ್ರವರು ಪ್ರಬಲವಾದ ಮಾಡಿದರು. ಮತ್ತು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪಾತ್ರ ಇದೆ ಅಂತ ಕೂಡ ಒಂದು ವಾದ ಮಾಡಿದ್ರು. ನೋಡೋಣ, ಎಲ್ಲ ಆಲಿಸಿ ಪಾಲಿಸಿ ಇವತ್ತು ಏನಾಗುತ್ತೆ, ವರವಾಗುತ್ತಾ ಇಲ್ಲ ಶಾಪವಾಗುತ್ತಾ ಗೊತ್ತಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವಾಗ ದರ್ಶನ್ ಅವರ ಆಪ್ರೇಷನ್ ಕೂಡ ಆಗಿಲ್ಲ. ರಕ್ತದ ಒತ್ತಡ ಇರೋದ್ರಿಂದ ಆಪ್ರೇಷನ್ ಕೂಡ ಕ್ಯಾನ್ಸಲ್ ಆಗಿದೆ. ಈ ಒಂದು ತೀರ್ಪು ಏನು ಬರುತ್ತೋ ಅಲ್ಲಿವರೆಗೂ ಮಧ್ಯಂತರ ಜಾಮೀನಿನ ಎಕ್ಸ್ಟೆಂಡ್ ಮಾಡಿದ್ರು. ಇವತ್ತು ಅದ್ರ ಬಗ್ಗೆನೂ ಕೇಳೋ ಚಾನ್ಸಸ್ ಇದ್ದೇ ಇದೆ ಗುರು. ಕೇಳ್ತಾರೆ. ಅಕಸ್ಮಾತ್ ಬೇಲ್ ಸಿಗದಿದ್ರೆ, ವಜಾ ಆದರೆ ಆಪ್ರೇಷನ್ ಆಯ್ತಾ ಇಲ್ವಾ ಅಂತ ಕ್ವಶನ್ ಅಂತೂ ರೈಸ್ ಮಾಡ್ತಾರೆ ನ್ಯಾಯಾಧೀಶರು. ಇವತ್ತು ಏನೇನಾಗುತ್ತೆ ಎಲ್ಲನೂ ಕೂಡ ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ. ದರ್ಶನ್ ಅಭಿಮಾನಿಗಳಿಗೆ, ದರ್ಶನ್ಗೆ ಇವತ್ತು ಸಿಹಿ ಸುದ್ದಿನ, ಕಹಿ ಸುದ್ದಿನ ನೋಡೋಣ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಫುಲ್ ಅಪ್ಡೇಟ್ನ ಕೊಡೋದಕ್ಕೆ ಮಧ್ಯಾಹ್ನ ಸಿಗೋಣ. ನಮಸ್ಕಾರ.